ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ರಾಶಿಗಳ ಚರ ಸ್ಥಿರಾದಿ ಭೇದಗಳು. ಶ್ರೀ ಗರುಡನೀತಿ. ಸೂರ್ಯನು ಉದಯ ಕಾಲದಿಂದ ಮೇಷಾದಿ ರಾಶಿಗಳಲ್ಲಿ ಇರುತ್ತಾನೆ. ಆತನು ದಿನದಲ್ಲಿ ಕ್ರಮವಾಗಿ 6 ರಾಶಿಗಳನ್ನು ದಾಟಿಕೊಂಡು ಹೋಗಿ ರಾತ್ರಿಯಲ್ಲಿಯೂ ಸಹ 6 ರಾಶಿಗಳನ್ನು ದಾಟಿ ಬರುತ್ತಾನೆ. ತುಲಾ, ಕರ್ಕಾಟಕ, ಮೇಷ, ಮಕರ ರಾಶಿಗಳು ಚರರಾಶಿಗಳು. ಈ ರಾಶಿಗಳಿದ್ದಾಗ ಯಾತ್ರೆಗೆ ಹೋಗಬಹುದು. ಸಿಂಹ, ವೃಷಭ, ಕುಂಭ, ವೃಶ್ಚಿಕ ರಾಶಿಗಳು ಸ್ಥಿರ ರಾಶಿಗಳು. ಇವು ಇದ್ದಾಗ ಸ್ಥಿರವಾದ ಕಾರ್ಯಗಳನ್ನು ಕೈ ಹಿಡಿಯಬೇಕು. ಕನ್ಯಾ, ಧನು, ಹಾಗೂ ಮಿಥುನಗಳು ದ್ವಿ ಸ್ವಭಾವವಿರುವ ರಾಶಿಗಳು. ಚರ, ಸ್ಥಿರ 2 ಸ್ವಭಾವಗಳನ್ನು ಹೊಂದಿರುವ ಕಾರ್ಯಗಳನ್ನು ವಿದ್ವಾಂಸರು ಈ ರಾಶಿಗಳಿರುವ ಕಾಲದಲ್ಲಿ ಆರಂಭಿಸುವರು. ಯಾತ್ರೆಗಳನ್ನು ಚರಲಗ್ನಗಳಲ್ಲಿಯೂ ಗ್ರಹ ಪ್ರವೇಶಾದಿ ಸ್ಥಿರ ಕಾರ್ಯಗಳನ್ನು ಸ್ಥಿರ ಲಗ್ನಗಳಲ್ಲಿಯೂ ಮಾಡಬೇಕು. ದೇವತಾ ಪ್ರತಿಷ್ಠೆಗಳನ್ನು, ವೈವಾಹಿಕ ಸಂಸ್ಕಾರಗಳನ್ನು ದ್ವಿ ಸ್ವಭಾವ ಲಗ್ನಗಳಲ್ಲಿಯೂ ಮಾಡುವುದು ತುಂಬ ಶ್ರೇಯಸ್ಕರ. ಪಾಡ್ಯ, ಷಷ್ಠಿ, ಏಕಾದಶಿ ತಿಥಿಗಳು 3 ನಂದಾತಿಥಿಗಳೆನ್ನುವರು. ಅದೇ ರೀತಿ ಬಿದಿಯ, ಸಪ್ತಮಿ, ದ್ವಾದಶಿ ತಿಥಿಗಳನ್ನು ಭದ್ರಾತಿಥಿಗಳೆಂದೂ, ತದಿಮ, ಅಷ್ಟಮಿ, ತ್ರಯೋದಶಿಗಳನ್ನು ಜಯಾತಿಥಿಗಳೆಂದೂ ಕರೆಯುವರು. ಇನ್ನು ಚವತಿ, ನವಮಿ, ಚತುರ್ದಶಿ ಈ 3 ರಿಕ್ತಾತಿಥಿಗಳೆಂದು ಹೇಳುತ್ತಾರೆ. ಈ ರಿಕ್ತಾತಿಥಿಗಳಲ್ಲಿ ಯಾವ ಶುಭ ಕಾರ್ಯವನ್ನೂ ಮಾಡಬಾರದು. ಸೌಮ್ಯ ಸ್ವಭಾವನಾದ ಬುಧನು ಚರ ಸ್ವಭಾವವುಳ್ಳಂತಹ ಗ್ರಹ. ಗುರು ಕ್ಷಿಪ್ರ, ಶುಕ್ರ ಮೃದು, ರವಿ ಧ್ರುವ ಪ್ರಕೃತಿಗಳುಳ್ಳವರು, ಶನಿ ದಾರುಣ, ಮಂಗಳನು ಉಗ್ರ, ಚಂದ್ರನು ಸಮತತ್ವವುಳ್ಳವರು. ಚರ ಕ್ಷಿಪ್ರ ಸ್ವಭಾವಗಳಿರುವ ಗ್ರಹಗಳಾದ ಬುಧ, ಗುರು ಶಾಸಿಸುವಂತಹ ವಾರಗಳಲ್ಲಿ, ಅಂದರೆ ಬುಧ ಗುರುವಾರಗಳಲ್ಲಿಯೂ ಯಾತ್ರೆಗಳನ್ನು ಮಾಡಬೇಕು. ಶುಕ್ರ ಆದಿವಾರಗಳಲ್ಲಿ ಗೃಹ ಪ್ರವೇಶಾದಿ ಕಾರ್ಯಗಳನ್ನು ಮಾಡಬೇಕು. ಶನಿ ಮಂಗಳವಾರಗಳಲ್ಲಿ ಯುದ್ಧಗಳಿಗೆ ಕ್ಷತ್ರಿಯ ವೀರರು ಹೊರಡಬಹುದು. ರಾಜ್ಯಾಭಿಷೇಕಗಳಿಗೂ ಅಗ್ನಿ ಕಾರ್ಯಗಳಿಗೂ ಸೋಮವಾರವು ಪ್ರಸನ್ನ ದಿನವನ್ನಾಗಿ ಪರಿಗಣಿಸಲ್ಪಡುತ್ತದೆ. ಮನೆಯನ್ನು ಕಟ್ಟುವುದಕ್ಕೂ ಅದೇ ಉತ್ತಮವಾದ ದಿನ. ಗುರುವಾರದಂದು ವೇದ ಪಾಠವನ್ನು, ದೇವಪೂಜೆಯನ್ನು, ವಸ್ತ್ರಾಲಂಕಾರ ಧಾರಣೆಯನ್ನೂ ಮಾಡಬಹುದು. ಶುಕ್ರವಾರ ಕನ್ಯಾದಾನಕ್ಕೂ ಗಜಾರೋಹಣೆಗೂ, ಶನಿವಾರ ಗೃಹ ಪ್ರವೇಶ, ಗಜಬಂಧನಗಳಿಗೂ ಒಳ್ಳೆಯ ದಿನಗಳು.